ಯಾಕೆ ಬರ್ಬೇಕು? ಎಸ್ಐ ಕರ್ಸಿ, ಎಸ್ಐ ಕರ್, ಎಸ್ಐ ಕರ್, ಎಸ್ಐ ಕರ್. ನೀವೇನ್ ಮಾಡ್ತಿದ್ದೀರಾ? ನೀವು ನಮ್ ಗಾಡಿಯಿಂದ ಕೈ ತೆಗೀರಿ. ಮುಟ್ಟದಷ್ಟೇ ಮುಟ್ಟದಷ್ಟೇ. ರೋಡ್ ನಿಮ್ದ, ಇದು ರೋಡ್ ನಿಮ್ದ, ರೋಡ್ ನಿಮ್ದಲ್ರಿ, ರೋಡ್ ನಿಮ್ದ. ಅದು ಔಷಧಿಯಿಂದ ತಗೊಂಡು ಅಂತ ಜೇನುತುಪ್ಪಕ್ಕೆ ನಾವು ವಿಷ ಹಾಕಿದ್ರೆ ಪಂಚಾಮೃತಕ್ಕೆ ಹಾಕ್ತೀವಿ, ದೇವರ ತಲೆಗೆ ಹಾಕ್ತೀವಿ. ಇದೇ ತುಪ್ಪ ದೇವಸ್ಥಾನಗಳಿಗೆಲ್ಲ ಹೋಗುತ್ತೆ. ಆ ಶಾಪ ತಟ್ಟದಿರುತ್ತಾ? ಮೂರ್ ಸಲ ರೆಕಾರ್ಡ್ ಮಾಡಿದ್ರೆ ಮೂರ್ ಸಲನು ಫೇಕ್ ಅಂತಲೇ ಬರ್ತಾ ಇದೆ. ಮಾಡೋದು ಹಲ್ಕಾ ಕೆಲಸ ಮಾಡ್ಕೊಂಡು ನಾನು ಹೇಳುದು ಸರ್ ನೋಡಿ, ಜನರಿಗೆ ವಿಷ ಹಾಕೋ ನೋಡಿ. ಚಿಕ್ಕ ಮಕ್ಕಳಿಗೆ ನಾವು ಔಷಧಿ ಯಾವ್ದ್ರಲ್ಲಿ ಕೊಡ್ತೀವಿ? ಯಾವ್ದ್ರಲ್ಲಿ ಕೊಡ್ತೀವಿ ಸರ್? ಜೇನುತುಪ್ಪದಲ್ಲೇ ಹಾಕಿ ಕೊಡೋದು ತಾನೇ ಮಕ್ಕಳಿಗೆ. ಜೇನುತುಪ್ಪದಲ್ಲಿ ಅದನ್ನು ಅದೇನು ಹುಟ್ಟಿದ ಮಗುವಿಗೆ ಜೇನುತುಪ್ಪದಲ್ಲಿ ಚೂರ್ಣ ಎಲ್ಲ ಕೊಡ್ತೀವಿ, ಅದನ್ನು ವಿಷ ಹಾಕಿ ಕೊಡ್ತೀವಿ ಅಂತಂದ್ರೆ ಬನ್ನಿ ಯಾವ ದುಡ್ಡು ತಗೊಂಡಿದ್ದು ನಾನು ಕೇಳ್ತೀನಿ. ಬನ್ನಿ, ಮನೆ ಹತ್ರ ಬರಲ್ಲ. ನಾವ್ ಯಾಕೆ ಬರ್ಬೇಕು? ನಾವ್ ಯಾಕೆ ಬರ್ಬೇಕು? ಯಾಕೆ ಬರ್ಬೇಕ್ರಿ ನಾವು ಮನೆ ಹತ್ರ? ಯಾರು ಯಾರು ಕರ್ಸಿ 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 ಯಾರು ಕೇಳಿದ್ದು ಅಂತ? ಯಾರು ಕೇಳಿದ್ದು? ಯಾರು ಕರ್ಸಿ ಕರ್ಸ್ರಿ? ಬರ್ಲಿ ನಾವು ಅದನ್ನೇ ಕಾಯ್ತೀವಿ. ಅಲ್ಲಿ ಬರಲ್ಲ ರೀ. ಯಾರು ಕೇಳಿದ್ರಿ? ಯಾರು ಕೇಳಿದ್ದು? ಈಗ ನಿಲ್ಸಿದ್ದು ನೀವು. ಕಲ್ಸಿ. ಮಾನ ಮರ್ಯಾದಿಲ್ಲ ನಿಮ್ಗೆ. ಎಂತ ಗಲೀಜು ನೀವು. ಬಾರಿ ನೀವು ಅಲ್ಲಿ ನಕಲಿ ಜೇನುತುಪ್ಪ ಮಾಡ್ಕೊಂಡು ನಿಮ್ಮ ಮೇಲೆ ಪೊಲೀಸ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದೀವಿ ಅಂತ. ಅಷ್ಟು ಇದ್ರೆ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡ್ತೀವಿ? ಯಾಕೆ ಫುಡ್ ಆಫೀಸರ್ನ ಕರಿತೀವಿ? ಆಯ್ತಾ? ನಾವು ನಿಮ್ಮ ಹತ್ರ ಬಂದು ಕೇಳ್ತಿದ್ವಿ. ನಾನ್ ಏನು ಅಂತ ಇಡೀ ಪ್ರಪಂಚ ಗೊತ್ತು. ನೀನೇನ್ ಹೇಳ್ಬೇಕಾಗಿಲ್ಲ. ಆಯ್ತಾ? ತೋರ್ಸು ತೋರ್ಸು. ನೀನ್ ಏನ್ ಮಾತಾಡ್ತಿದ್ಯಾ? ನಿನ್ ನಾಳೆಗೆ ಹುಳ ಬೀಳುತ್ತೆ. ಇಡೀ ಪ್ರಪಂಚ ಗೊತ್ತು ನಾನೇನು ಅಂತ. ಗೊತ್ತಾ? ನಾಚಿಕೆ ಇಲ್ಲ, ಮಾನ ಮರ್ಯಾದೆ. ಜನರಿಗೆ ವಿಷ ಹಾಕ್ತೀಯ, ಮತ್ತೆ 10 ಲಕ್ಷ ಕೇಳ್ತೀವಿ ಅಂತ ಹೇಳ್ತೀಯ. ಇವನು ಶಿವಮೊಗ್ಗ ಜಿಲ್ಲೆಯ ಗಾಗುಂಬೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂದಾಳು ಬೈಲಲ್ಲಿ ಅವನು ಈ ರೀತಿ ಒಂದು ಗೋಡೌನ್ಗಳನ್ನು ಮಾಡಿದ. ನೋಡಿ, ಇದು ಇಂಥ 3 ಗೋಡೌನ್ ಅವನಲ್ಲಿದೆ. ಆ 3 ಗೋಡೌನಲ್ಲಿ ಅವನು ಯಾವ ರೀತಿ ಅಂದ್ರೆ, ಈಗ ಎಲ್ಲವೂ ಕೃತಕವಾಗಿ ಇಲ್ಲಿ ಇವನು ಮಾರುವಂತ ಜೇನುತುಪ್ಪದಲ್ಲಿ ಒಂದು ಅಂಶ ಕೂಡ ಜೇನಿಲ್ಲ. ಅವನು ತಯಾರಿಸುವಂತ ಗೋಡೌನ್ಗಳೊಳಗೆ ಅವನು ನಮ್ಗೆ ಲೀಟರ್ ಗಟ್ಲೆಲ್ಲ ಟನ್ ಗಟ್ಲೆ ಲೆಕ್ಕದಲ್ಲಿ ಅವನು ಜೇನನ್ನು ಕೊಡ್ತಾನೆ. ಬನ್ನಿ, ಅದರ ಒಂದು ಅವನು ತಯಾರಿಸುವಂತ ಗೋಡೌನ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ನೋಡಿ, ಇದುವೇ ದೇವರಾಜ್ ಮಾಡುವಂತ ಒಂದು ಗೋಡೌನ್ ನಂಬರ್ 1. ಈ ಗೋಡೌನ್ ಅಲ್ಲಿ ಏನು ಈ ಡ್ರಮ್ಗಳನ್ನೆಲ್ಲ ಪೇರಿಸಿಟ್ಟಿದೆ ನೋಡಿ, ಈ ಡ್ರಮ್ಮುಗಳೇ ಜೇನುತುಪ್ಪವನ್ನು ನಮಗೆ ಕೊಡುವಂಥ ಡ್ರಮ್ಗಳು ನೋಡಿ. ಈ ಪ್ರಮಾಣದಲ್ಲಿ ಟನ್ ಗಟ್ಲೆ ಲೆಕ್ಕದಲ್ಲಿ ಇಂಥ ಡ್ರಮ್ಮಲ್ಲಿ ಅವನು ನಮಗೆ ಜೇನುತುಪ್ಪ ಕೊಡ್ತಾನೆ. ಇವಂದು ಯಾವುದು ಬ್ರ್ಯಾಂಡ್ ಇಲ್ಲ, ಯಾವುದೇ ಪರ್ಮಿಷನ್ ಇಲ್ಲ, ಏನೂ ಇಲ್ಲ. ಆದರೂ ಕೂಡ ಜೇನುತುಪ್ಪದಂಥ ಒಂದು ಆಹಾರ ಪದಾರ್ಥವನ್ನು ಸಂಗ್ರಹಿಸ್ತಾನೆ, ಟನ್ ಗಟ್ಲೆಯಲ್ಲಿ ಮಾರಾಟ ಮಾಡ್ತಾನೆ ಇವನು. ನೋಡಿ, ಈ ರೀತಿ ಇವೊಂದು ಪೇರಿಸಿಟ್ಟಿದ್ದಾನೆ ನೋಡಿ. ಇದು ನಾವು ಸೊಸೈಟಿ ಕಳ್ಸೋದಿದೆ. ಸೊಸೈಟಿ ಕಳ್ಸ ನಿಮ್ಮ ಮಡಿಕೇರಿ ಎಲ್ಲ ಫೋಟೋ ತಗೊಳ್ಳ ತಗೊಂಡು ಹೋಗ್ತೀನಿ. ಇದು ಶಾಪ್ ಹಿಡ್ಕೊಳ್ಳಿ.
ಮತ್ತೆ ಎರಡನೇದಾಗಿ ನಾನು ಎಂತ ಗೊತ್ತಾ, ನಿಮ್ಗೆ ನಾನು ಬೇಕಾದ್ರೆ ಇದನ್ ಮಾಡ್ತೀನಿ, ನೀವು ಸಪ್ಲೈ ಉಂಟಲ್ಲ, ಸಪ್ಲೈ ಬಗ್ಗೆ ನೀವು ಗಂಡಸು ಯಂಗ್ಸ್ರ ಮೇಲೆ ಹೊಡೆಯಕ್ ಬರ್ತೀರಲ್ರಿ ನೀವು? ಇದಾಡಿ ಊರು ನಿಮ್ದು, ಇದನ್ನ ಸಂಸ್ಕೃತಿ ನಿಮ್ದು, ಇದ ಸಂಸ್ಕೃತಿ ನಿಮ್ದು. ಬಂದಿದ್ದಾನೆ ಅವನು, ಅವ್ರಿಗೇನೋ ಫಾಟೋ ಕೊಡ್ಸಿದಾರೆ, ಕುಡ್ದು ಬಂದಿದ್ದಾನೆ, ಅವ್ನಿಗೆ ಏನು ಗೊತ್ತಿಲ್ಲ, ಅವ್ನಿಗೆ ನಿಮ್ಗೇನೂ ಗೊತ್ತಿಲ್ಲ. ವ್ಯವಸ್ಥೆ ನಿಮ್ಗೆ ವಿಷಯನೇ ಗೊತ್ತು, ನಿಮ್ಗೆ ವಿಷಯನೇ ನೋಡು. ನಿಮ್ಗೆ 100 ರೂಪಾಯಿ ಕೊಟ್ಟಿರ್ಬೇಕು, ಅದಕ್ಕೆ ಮಾತಾಡ್ತಿದ್ಯಾ ನೀನು. 100 ರೂಪಾಯಿ ಕೊಟ್ಟಿರ್ಬೇಕು, ಅದಕ್ಕೆ ಮಾತಾಡ್ತಿದ್ಯಾ. ಅವ್ನಿಗೇನು ಗೊತ್ತಿಲ್ಲ, ಅವ್ನಿಗೆ ಏನು ಗೊತ್ತಿಲ್ಲ. ಅವ್ನು ಕುಡ್ದು ಬಂದಿದ್ದಾನೆ, ಒಂದು ಫಾಟೋ ಕೊಡ್ಸಿದಾರೆ ಅನ್ಸುತ್ತೆ. ಗೊತ್ತಿಲ್ಲ, ಪೊಲೀಸರು ಬಂದಿದ್ದು ಗೊತ್ತಿಲ್ಲ, ಕಾರ್ಯಾಚರಣೆ ಆಗಿದ್ದು ಗೊತ್ತಿಲ್ಲ, ಅವ್ನು ಓಡೋಗಿದ್ದು ಗೊತ್ತಿಲ್ಲ, ಅವ್ನು ಓಡಿ ಹೋಗಿದ್ದು ಗೊತ್ತಿಲ್ಲ. ಮೀಡಿಯಂ ಕ್ವಾಲಿಟಿ, ಇನ್ನೊಂದು ಸ್ವಲ್ಪ ಹೈ ಲೆವೆಲ್, ಇನ್ನೊಂದು ಏನೂ ಬೇಡ, ಈ 3 ಕ್ವಾಲಿಟಿ ಬೇಕು ನನಗೆ. ನಾನು ನಿಮ್ಗೆ 3 ಸಪ್ಲೈ ಕಳಿಸ್ತೀನಿ, ನಾನು ಶಾಂಪಲ್ ಕಳಿಸ್ತೀನಿ. ನನಗೆ ಇವತ್ತಿದ್ರೆ ಚೆನ್ನಾಗಿ. ಇವತ್ತಿಗೆ ಒಂದು ಶಾಂಪಲ್ ಉಂಟು, ಇವತ್ತು ಒಂದು ಕೊಡ್ತೀನಿ. ವಿಜಯ ಟೈಮ್ಸ್ ತಂಡದ ಬಳಿ ಕ್ಷಮೆ ಕೇಳಿದ ಜೇನು ಕಳ್ಳರು. ನೀವೇನು ಕೇಳ್ತೀರಾ ಸರ್? ಅವ್ರು ಕೇಳಿ, ಅವ್ರು ಕ್ಷಮೆ ಕೇಳಿ ಸರ್, ಅವ್ನು ಕೇಳಿ ಕ್ಷಮೆ. ನೋಡ್ರಿ, ನೀವು ಕ್ಷಮೆ ಕೇಳ್ತೀರಂದ್ರೆ ಕೇಳಿ, ಇಲ್ಲ ಅಂದ್ರೆ ಹೋಗೋಣ. ಬನ್ನಿ ಬನ್ನಿ ಪೊಲೀಸ್ ಸ್ಟೇಷನ್ಗೆ. ನಿನಗೆ ಚರ್ಪಿ ಇದೆ, ನನಗೆ ನನ್ನ ಅಹಂ ಇದೆ, ನನ್ನ ಪ್ರಾಮಾಣಿಕತೆ, ನನ್ನ ಸತ್ಯದ ಅಹಂ ಇದೆ ನನಗೆ, ಆಯ್ತಾ? ನಿನಗೆ ಚರ್ಪಿ ಇರ್ಬೋದು, ನಿನ್ಗೆ ದುಡ್ಡಿನ ಮತ ಇರ್ಬೋದು. ಮತ್ತೆ ನಿಮ್ದೆಂತ ಕೆಲಸ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡಿಸುವಂತದ್ದು? ನೀವ್ಯಾಕೆ ಬರ್ಬೇಕಿತ್ತು ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ? ನಾವು ಇವತ್ತು ಮಾಡಿದ್ರೆ ತಪ್ಪು ಅಂತ ಹೇಳ್ಬೇಕು, ನಾವು ತಪ್ಪು ಅಂತ ಹೇಳಬಲ್ಲ. ಯಾಕೆಂದ್ರೆ ಆಯ್ತು, ನಾವು ನಮ್ಗೆ ಯಾಕಂದ್ರೆ ಆ ಸೆಟ್ಟಲ್ಲಿ ಇದ್ದು ನಾವು ಅಡಾಕಿದ್ದು ಮಾಡಿದೀವಿ. ನಮ್ಮ ಅಪಾಲಜಿ ಉಂಟು ಆ ವಿಚಾರದಲ್ಲಿ, ಆ ವಿಚಾರದಲ್ಲಿ ನಮ್ಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ಮಾಡಿದೀವಿ, ನಮ್ಮ ಅಪಾಲಜಿ ಉಂಟು ಆ ವಿಚಾರದಲ್ಲಿ, ಆ ವಿಚಾರದಲ್ಲಿ ನಮ್ಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ಮಾಡಿದೀವಿ, ನಮ್ಮ ಅಪಾಲಜಿ ಉಂಟು ಆ ವಿಚಾರದಲ್ಲಿ, ಆ ವಿಚಾರದಲ್ಲಿ ನಮ್ಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.